ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಥೆ ಮಾಯದ ಪೊರೆ. ಬರೆದು ಪ್ರಸ್ತುತಪಡಿಸುವವರು ಪ್ರಸನ್ನ ಚಕ್ಕೆಮನೆ. ಕಲಿಯುವುದರಲ್ಲಿ ಜಾಣನಾದ ತನ್ನ ಮಗ ದುಂದುವೆಚ್ಚ ಮಾಡಲಾರ ಎಂಬ ಭರವಸೆಯಿದೆ ರತ್ನಾಳಿಗೆ. ಆದರೂ ಅಷ್ಟೊಂದು ದುಡ್ಡು ಒಮ್ಮೆಲೆ ಕೇಳಿದಾಗ ಅದೇಕೆ ಎಂದು ತಿಳಿಯುವ ಕುತೂಹಲ ಸಹಜವಾಗಿ ಮೂಡಿತು ಅವಳಿಗೆ. ಮನೆಯ ಪರಿಸ್ಥಿತಿಯ ಬಗ್ಗೆ ಮಗನಲ್ಲಿ ಇದುವರೆಗೂ ಹೇಳಿರಲಿಲ್ಲ ಅವಳು. ನನ್ನ ಲ್ಯಾಪ್ಟಾಪ್ ಹಾಳಾಗಿದೆ ಅಮ್ಮ, ಅದನ್ನು ಸರಿಪಡಿಸಬೇಕಿದ್ದರೆ ಅಷ್ಟು ಹಣ ಬೇಕಾಗಬಹುದು ಎಂದು ರಿಪೇರಿ ಮಾಡುವ ಅಂಗಡಿಯವನು ಹೇಳಿದ್ದಾನೆ. ಲ್ಯಾಪ್ಟಾಪ್ ಇಲ್ಲದೆ ನಾನು ಎಕ್ಸಾಮ್ ಬರೆಯುವುದು ಹೇಗೆ? ಅಭಿ ಹತ್ತಿರ ಬಂದು ಹೇಳಿದಾಗ ಅಡುಗೆ ಕೋಣೆಯಲ್ಲಿ ಕುಳಿತು ತರಕಾರಿ ಹೆಚ್ಚುತ್ತಿದ್ದ ರತ್ನ ಎದ್ದು ಹೊರಗೆ ಬಂದಳು. ಅಭಿಜಿತ್ ಕಾಲೇಜಿಗೆ ಹೊರಟು ನಿಂತಿದ್ದ. ರತ್ನ ಮಗನಿಗೆ ಏನೆಂದು ಉತ್ತರಿಸಬೇಕು ಎಂದು ತಿಳಿಯದೆ ತಳಮಳಗೊಂಡಳು. ಸ್ವಲ್ಪ ಹೊತ್ತು ಮೊದಲು ಅವಳ ಗಂಡ ಜಯಂತ ದುಬೈಯಿಂದ ಫೋನ್ ಮಾಡಿದ್ದ. ಕಳೆದ 2 ತಿಂಗಳ ಸಂಬಳ ಇನ್ನೂ ಸಿಕ್ಕಿಲ್ಲ ರತ್ನ, ಈ ತಿಂಗಳು ಸಹ ಹೇಗಾದರೂ ಅಡ್ಜಸ್ಟ್ ಮಾಡು, ಮುಂದಿನ ತಿಂಗಳು ಸಂಬಳ ಸರಿಯಾಗಿ ಸಿಗಬಹುದು ಎಂಬ ನಿರೀಕ್ಷೆಯಿದೆ, ಅಲ್ಲಿಯವರೆಗೆ ಹೇಗಾದರೂ ಸುಧಾರಿಸು ಎಂಬ ಅವನ ಮಾತು ಕೇಳಿ ಜೀವನ ಮುನ್ನಡೆಸುವುದು ಹೇಗೆ ಎಂಬ ಯೋಚನೆಯಲ್ಲಿ ಚಿಂತಾಕ್ರಾಂತಳಾಗಿ ಕುಳಿತಿದ್ದಳು ರತ್ನ. ಅದಕ್ಕೆ ಸರಿಯಾಗಿ ಈಗ ಮಗ ಬಂದು ಲ್ಯಾಪ್ಟಾಪ್ ಸರಿಪಡಿಸಲು ಹಣ ಕೇಳಿದಾಗ ಅವಳಿಗೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಒಂದೇ ಬಾರಿಗೆ 30,000 ಕೊಡಲು ಅವಳ ಬಳಿ ಅಷ್ಟು ದುಡ್ಡು ಇರಲಿಲ್ಲ. ಮರಳುಗಾಡಿನಲ್ಲಿ ದುಡಿಯಲು ಹೋದ ಗಂಡ ಇತ್ತೀಚೆಗೆ ದುಡ್ಡು ಕಳುಹಿಸದ ಕಾರಣ ಮನೆಯ ದಿನನಿತ್ಯದ ಖರ್ಚು ಸರಿದೂಗಿಸಲು ಅವಳು ತುಂಬಾ ಕಷ್ಟಪಡುತ್ತಿದ್ದಳು. ಜೊತೆಗೆ ಏಕೈಕ ಮಗ ಅಭಿಜಿತ್ ಅಂತಿಮ ವರ್ಷದ ಇಂಜಿನಿಯರಿಂಗ್ ಓದುತ್ತಿದ್ದ. ಅವನ ಫೀಸು, ಪುಸ್ತಕಗಳು, ಬೈಕಿಗೆ ಪೆಟ್ರೋಲ್ ಎಂದು ಅದಕ್ಕೂ ತುಂಬ ದುಡ್ಡು ಬೇಕಾಗುತ್ತಿತ್ತು. ಗಂಡನಲ್ಲಿ ಈ ವಿಚಾರ ಹೇಳಿದರೆ ಮೊದಲೇ ಸಂಬಳ ಸಿಗದ ಯೋಚನೆಯಲ್ಲಿರುವ ಅವರು ಮತ್ತಷ್ಟು ಕಂಗೆಟ್ಟು ಹೋದರೆ ಎಂಬ ಆತಂಕ ಅವಳನ್ನು ಕಾಡಿತು. ಅಂಗೈಯಗಲ ಭೂಮಿಯಲ್ಲಿರುವ ಪುಟ್ಟ ಮನೆ ಬಿಟ್ಟರೆ ತಮಗೆ ಬೇರೇನೂ ಇಲ್ಲ. ಜೀವನ ನಿರ್ವಹಣೆಗಾಗಿ ಒಂದು ಹಸು ಸಾಕುತ್ತಿದ್ದರೂ ಇತ್ತೀಚೆಗೆ ಅದರ ಹಾಲು ಕಡಿಮೆಯಾಗತೊಡಗಿದೆ. ಹಾಗೆಂದು ಅದಕ್ಕೆ ತಿನ್ನಲು ಕಡಿಮೆ ಕೊಟ್ಟರೆ ಸಾಕೆ? ಈಗಾಗಲೇ 6 ತಿಂಗಳಾಗಿರುವ ಅದು ಮುಂದಿನ ಬಾರಿ ಕರು ಹಾಕಿದಾಗ ಹಾಲು ನೀಡಬೇಡವೇ? ರತ್ನಾಳಿಗೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಇಂಜಿನಿಯರಿಂಗ್ ಅಂತಿಮ ವರ್ಷ ಓದುತ್ತಿರುವ ಮಗನಿಗೆ ಪರೀಕ್ಷೆಯ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ಇಲ್ಲದಿದ್ದರೆ ಓದಲು ಕಷ್ಟವಾಗಬಹುದು ಎಂದು ಅವಳಿಗೆ ತಿಳಿದಿತ್ತು. ತಮ್ಮ ಬದುಕಿನ ಭರವಸೆಯ ಕುಡಿ ಅವನು. ಅವನ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಅಲ್ಲವೇ ತಾವಿಷ್ಟು ಕಷ್ಟಪಡುತ್ತಿರುವುದು. ಪರೀಕ್ಷೆಯ ಸಂದರ್ಭದಲ್ಲಿ ಅವನಿಗೆ ಓದಲು ತೊಂದರೆಯಾದರೆ ಇಷ್ಟು ವರ್ಷ ತಾವು ಕಷ್ಟಪಟ್ಟು ಅವನನ್ನು ಓದಿಸಿದ್ದು ವ್ಯರ್ಥವಾಗಬಹುದು. ಒಂದೇ ಬಾರಿಗೆ 30,000 ಎಲ್ಲಿಂದ ತರಲಿ? ಯಾರಲ್ಲಿ ಕೇಳಲಿ? ಏನು ಮಾಡಲಿ ಎಂದೇ ಅವಳಿಗೆ ತಿಳಿಯಲಿಲ್ಲ. ನಿನಗೆ ಇಂದೇ ಹಣ ಬೇಕೇನೋ? ರತ್ನ ಮಗನಲ್ಲಿ ಕೇಳಿದಳು. ಹೌದಮ್ಮ, ನನಗೆ ಪ್ರಾಕ್ಟಿಕಲ್ಸಿಗೆ ಹೋಗುವಾಗ ಲ್ಯಾಪ್ಟಾಪ್ ಇಲ್ಲದಿದ್ದರೆ ತುಂಬ ಕಷ್ಟವಾಗುತ್ತದೆ. 1 ವಾರದಿಂದ ನಾನು ಫ್ರೆಂಡಿನ ಲ್ಯಾಪ್ಟಾಪ್ನಲ್ಲಿ ಪ್ರಾಕ್ಟಿಕಲ್ಸ್ ಮಾಡುತ್ತಿದ್ದೇನೆ. ಆದರೆ ಎಕ್ಸಾಮ್ ಹತ್ತಿರ ಬರುವಾಗ ನನ್ನಿಂದಾಗಿ ಅವನಿಗೂ ತೊಂದರೆಯಾಗುತ್ತದೆ. ಪ್ಲೀಸ್ ಅಮ್ಮ, ಹೇಗಾದರೂ ಮಾಡಿ ನನಗೆ ಹಣ ಹೊಂದಿಸಿಕೊಡು. ಅವನು ಗೋಗರೆದಾಗ ರತ್ನಳಿಗೆ ಅಳು ಬರುವಂತಾಯಿತು. ಹಿರಿಯರಿಂದ ಬಂದ ಆಸ್ತಿಯೇನೂ ತಮಗಿಲ್ಲ. ಬಡತನದ ಬದುಕಿನಲ್ಲಿ ನೊಂದು ಬೆಂದವರು ತಾವು. ಜಯಂತ್ ದುಬೈನಲ್ಲಿ ಕಷ್ಟಪಟ್ಟು ದುಡಿದ ಹಣದ ಹೆಚ್ಚಿನಂಶವು ಅವನ ತಾಯಿ ತಂದೆಯರ ಅನಾರೋಗ್ಯದ ನಿಮಿತ್ತ ಖರ್ಚಾಗಿ ಮುಗಿದಿತ್ತು. ಹಾಗಾಗಿ ಇಷ್ಟು ವರ್ಷಗಳ ನಂತರವೂ ಅವನು ಮರಳುಗಾಡಿಗೆ ದುಡಿಯಲು ಮತ್ತೆ ಹೋಗಬೇಕಾಗಿ ಬಂದಿತ್ತು. ಎಷ್ಟೋ ಬಾರಿ ಕೆಲಸ ಬಿಟ್ಟು ಇಲ್ಲೇ ನಮ್ಮ ಜೊತೆಗೆ ಇರಿ ಎಂದು ಹೇಳಬೇಕೆಂದು ರತ್ನ ಬಯಸಿದರೂ ಆರ್ಥಿಕ ಮುಗ್ಗಟ್ಟು ಅವಳಿಂದ ಆ ಮಾತನ್ನು ಇದುವರೆಗೂ ಹೇಳಿಸಿರಲಿಲ್ಲ. ಇನ್ನೊಂದು 6 ತಿಂಗಳು ಕಳೆದರೆ ಅಭಿಯ ಓದು ಮುಗಿಯುತ್ತದೆ. ನಂತರ ಅವನು ಉದ್ಯೋಗಕ್ಕೆ ಸೇರಿದರೆ ನಮ್ಮ ದೊಡ್ಡ ಖರ್ಚುಗಳೆಲ್ಲ ಮುಗಿದಂತೆ. ಆಮೇಲೆ ಇದೇ ಊರಿನಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ನೆಮ್ಮದಿಯಿಂದ ಬದುಕೋಣ ಎಂಬ ನಿರೀಕ್ಷೆ ರತ್ನಳದ್ದು. ಕೊನೆಗೂ ತುಂಬಾ ಯೋಚಿಸಿದ ರತ್ನ ತನ್ನ
ಸವಕಲಾದ ಚಿನ್ನದ ಬಳೆಯನ್ನು ಮಗನಿಗೆ ನೀಡಲು ತೀರ್ಮಾನಿಸಿದಳು. ಅವಳ ಮದುವೆಯ ಸಂದರ್ಭದಲ್ಲಿ ಅಪ್ಪ ನೀಡಿದ ಉಡುಗೊರೆಯಾಗಿತ್ತು ಆ ಬಳೆ. ಆದರೆ ದಿನನಿತ್ಯ ಉಪಯೋಗಿಸುವಾಗ ಸವೆದು ಹೋಗಿ ಬಿರುಕು ಬಿಟ್ಟಂತಾಗಿತ್ತು. ಹಾಗಾಗಿ ಅದನ್ನು ತೆಗೆದು ತನ್ನ ಟ್ರಂಕಿನಲ್ಲಿ ಇರಿಸಿದ್ದಳು ರತ್ನ. ಅದನ್ನು ಸರಿಪಡಿಸಬೇಕೆಂದು ಅನೇಕ ಬಾರಿ ಯೋಚಿಸಿದರೂ ಅದಕ್ಕೆ ಬೇಕಾದಷ್ಟು ಹಣ ಹೊಂದಿಸಿಕೊಳ್ಳಲು ಅವಳಿಂದ ಸಾಧ್ಯವಾಗಿರಲಿಲ್ಲ. ಇನ್ನೂ ಅದನ್ನು ಹಾಗೆಯೇ ಅಲ್ಲಿರಿಸುವ ಬದಲು ಮಗನಿಗೆ ನೀಡಿದರೆ ಅವನ ಲ್ಯಾಪ್ಟಾಪ್ ಸರಿಪಡಿಸಲು ಉಪಯೋಗವಾಗಬಹುದು ಎಂಬ ಯೋಚನೆಯಿಂದ ಅದನ್ನು ತಂದು ಮಗನ ಕೈಗೆ ನೀಡಿದಳು. ಅಭಿ, ಈಗ ನನಗೆ ನೀನು ಕೇಳಿದಷ್ಟು ಹಣ ತಕ್ಷಣಕ್ಕೆ ಹೊಂದಿಸಲು ಸಾಧ್ಯವಿಲ್ಲ. ಈ ಬಳೆಯನ್ನು ತೆಗೆದುಕೊಂಡು ಹೋಗು. ಇದನ್ನು ಮಾರಿ ನಿನ್ನ ಲ್ಯಾಪ್ಟಾಪ್ ಸರಿಪಡಿಸು. ಬಳೆ ಹೋದರೂ ಚಿಂತೆಯಿಲ್ಲ. ನಿನ್ನ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆಯೂ ಆಗಬಾರದು. ಬಳೆಯ ಬಗ್ಗೆ ನೀನು ಯೋಚನೆ ಮಾಡಬೇಡ. ನನಗೆ ನಿನ್ನ ಭವಿಷ್ಯವೇ ಮುಖ್ಯ. ರತ್ನ ಚಿನ್ನದ ಬಳೆಯನ್ನು ತನ್ನ ಮಗನ ಕೈಯಲ್ಲಿರಿಸಿ ಅವನ ಭುಜ ಸವರಿ ಹೇಳಿದಾಗ ಅವನು ಕನಿಕರದಿಂದ ಅಮ್ಮನ ಮುಖ ನೋಡಿದ. ಚಿಂತೆಯಿಂದ ಕಂದಿಹೋದ ಅಮ್ಮನ ಮುಖ ಕಂಡಾಗ ಅವನ ಮನಸ್ಸು ಒಂದು ಕ್ಷಣ ಪಶ್ಚಾತ್ತಾಪದಿಂದ ನರಳಿತು. ತಾನು ಲ್ಯಾಪ್ಟಾಪ್ ಸರಿಪಡಿಸಲು ಎಂದು ಹೇಳಿ ಪಡೆಯುವ ದುಡ್ಡು ತನ್ನ ಪ್ರೇಯಸಿಗೆ ಐಫೋನ್ ತೆಗೆದುಕೊಡಲು ಎಂದು ಅಮ್ಮನಿಗೆ ತಿಳಿದರೆ ಏನಾಗಬಹುದು ಎಂಬ ಯೋಚನೆ ಬಂದಾಗ ಅವನ ಎದೆಯಲ್ಲಿ ಭಯದ ಎಳೆಯೊಂದು ಮೆಲ್ಲಗೆ ಮೂಡಿತು. ಆದರೂ ತಾನು ಮಾಡಿದ್ದೇ ಸರಿ ಎಂಬಂತೆ ಧೈರ್ಯದ ಮುಖವಾಡ ಧರಿಸಿದ ಅಭಿಜಿತ್. ನೀನೇನು ಯೋಚನೆ ಮಾಡಬೇಡ ಅಭಿ. ಕಾಲೇಜ್ ಬಿಟ್ಟ ಮೇಲೆ ನೀನು ದುಡಿಯೋ ವಿಷಯ ನನಗೆ ಗೊತ್ತಿದೆ. ಆದರೂ ನಿನ್ನ ಓದಿಗೆ ಸಾಕಷ್ಟು ದುಡ್ಡು ಬೇಕಾಗುತ್ತದೆ ಎಂದು ನನಗೆ ಗೊತ್ತು. ಈ ವರ್ಷ ಮುಗಿದರೆ ಮತ್ತೆ ಆ ಚಿಂತೆ ಇಲ್ಲವಲ್ಲ. ಅಮ್ಮನ ಭರವಸೆಯ ನುಡಿ ಕೇಳಿದಾಗ ಅಭಿ ಉತ್ತರಿಸದೆ ತಲೆ ತಗ್ಗಿಸಿದ. ಅವನ ಮನಸ್ಸು ವಾರದ ಹಿಂದೆ ಕಾಲೇಜಿನಲ್ಲಿ ನಡೆದ ಘಟನೆಯನ್ನು ನೆನಪಿಸುತ್ತಿತ್ತು. ಕಾಲೇಜ್ ಬ್ಯೂಟಿ ಕ್ವೀನ್ ಎಂದೇ ಖ್ಯಾತಳಾದ ರಶ್ಮಿಕಾ ಕೆಲವು ತಿಂಗಳುಗಳಿಂದ ಅವನ ಬಳಿ ಆತ್ಮೀಯತೆಯಿಂದ ವರ್ತಿಸುತ್ತಿದ್ದಳು. ಅವಳ ಅದ್ಭುತ ಚೆಲುವಿಗೆ ಮಾರುಹೋದ ಅವನು ಅವಳನ್ನು ಒಳಗೊಳಗೆ ಪ್ರೀತಿಸುತ್ತಿದ್ದ. ಚೆಲುವೆ ರಶ್ಮಿಕಾ ಬಡವನಾದ ತನ್ನನ್ನು ಪ್ರೀತಿಸುವುದು ಕಾಲೇಜಿನಲ್ಲಿ ಅವನಿಗೆ ಹೆಮ್ಮೆಯ ವಿಷಯವಾಗಿತ್ತು. ರಶ್ಮಿಕಾ ಅವನ ಜೊತೆ ಸಲಿಗೆಯಿಂದ ವರ್ತಿಸುವಾಗ ಉಳಿದ ಮಿತ್ರರೆಲ್ಲ ಅಸೂಯೆಯಿಂದ ಅವನನ್ನೇ ನೋಡುತ್ತಿದ್ದರು. ಆ ಕ್ಷಣ ತನ್ನ ಭಾಗ್ಯದ ಬಗ್ಗೆ ಅವನಿಗೆ ಹೆಮ್ಮೆ ಎನಿಸುತ್ತಿತ್ತು. ಬಡವನಾದ ತನ್ನನ್ನು ರಶ್ಮಿಕಾ ಯಾಕೆ ಪ್ರೀತಿಸುತ್ತಿರಬಹುದು ಎಂಬ ಪುಟ್ಟ ಅನುಮಾನವೂ ಅವನನ್ನು ಇದುವರೆಗೆ ಕಾಡಿರಲಿಲ್ಲ. ರಶ್ಮಿಕಾ ಮಾಯೆಯ ಪೊರೆಯಾಗಿ ಅವನನ್ನು ಆವರಿಸಿಬಿಟ್ಟಿದ್ದಳು. ಅವಳೆಂದರೆ ಅವನಿಗೆ ಅಷ್ಟೂ ಇಷ್ಟ. ಅದುವರೆಗೂ ತನ್ನ ಓದಿನ ಬಗ್ಗೆ ಮಾತ್ರ ಯೋಚಿಸುತ್ತಾ, ಬಿಡುವಿನ ವೇಳೆಗಳಲ್ಲಿ ಸಣ್ಣಪುಟ್ಟ ಕೆಲಸ ಮಾಡುತ್ತಾ ತನ್ನ ಉತ್ತಮ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದ ಅಭಿಯ ಯೋಚನೆಗಳು ಇತ್ತೀಚೆಗೆ ತುಂಬಾ ಬದಲಾವಣೆಯಾಗಿದ್ದವು. ಅವನ ಕನಸುಗಳೆಲ್ಲವೂ ತನ್ನ ಪ್ರೇಯಸಿ ರಶ್ಮಿಕಾಳ ಸುತ್ತಲೇ ಸುತ್ತುತ್ತಿದ್ದವು. ಈ ಸೆಮಿಸ್ಟರ್ ಕಳೆದರೆ ಒಳ್ಳೆಯ ಕಂಪನಿಯಲ್ಲಿ ಪ್ಲೇಸ್ಮೆಂಟ್ ದೊರಕಬಹುದು ಎಂಬ ಭರವಸೆ ಅವನಿಗಿತ್ತು. ಒಳ್ಳೆಯ ಕೆಲಸ ದೊರಕಿದ ತಕ್ಷಣವೇ ರಶ್ಮಿಕಾಳನ್ನು ತನ್ನವಳನ್ನಾಗಿಸಬೇಕು ಎಂಬ ಕನಸು ಅವನಿಗೆ. ಅವಳ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವುದೇ ತನ್ನ ಜೀವನದ ಗುರಿ ಎಂದು ಭಾವಿಸಿದ್ದ ಅಭಿಜಿತ್. ಹಾಗಾಗಿ ತಾನು ಕಾಲೇಜು ಬಿಟ್ಟ ನಂತರ ದುಡಿಯುವ ಒಂದೊಂದು ಪೈಸೆಯನ್ನು ಜೋಪಾನವಾಗಿ ತೆಗೆದಿರಿಸಿದ್ದ. ಎಲ್ಲವೂ ರಶ್ಮಿಕಾಳಿಗಾಗಿ. ಅವಳು ಕೇಳಿದ್ದನ್ನೆಲ್ಲ ಕೊಡಿಸಲು ತನ್ನ ಶಕ್ತಿ ಮೀರಿ ಶ್ರಮಿಸುತ್ತಿದ್ದ. ಅಂಥ ಕ್ಷಣಗಳಲ್ಲಿ ಅವನಿಗೆ ಮರಳುಗಾಡಿನಲ್ಲಿ ಬಿರು ಬಿಸಿಲಿಗೆ ದುಡಿಯುವ ಅಪ್ಪನ ನೆನಪಾಗುತ್ತಿರಲಿಲ್ಲ. ಮನೆಯಲ್ಲಿ ಹಗಲಿರುಳು ತನಗಾಗಿ ಕಷ್ಟಪಡುವ ಅಮ್ಮನ ನೆನಪೂ ಮೂಡುತ್ತಿರಲಿಲ್ಲ. ಅವನ ಕನಸುಗಳೆಲ್ಲವೂ ರಶ್ಮಿಕಾಳ ಸುತ್ತಲೇ ಸುತ್ತುತ್ತಿದ್ದವು. ಕಳೆದ ವಾರ ಫ್ರೆಂಡ್ಸ್ಗಳ ಜೊತೆ ಮಾತನಾಡುತ್ತಿರುವಾಗ ರಶ್ಮಿಕಾಳ ಹುಟ್ಟುಹಬ್ಬದ ವಿಚಾರ ಬಂದಿತ್ತು. ಬರ್ತ್ಡೇಗೆ ಉಡುಗೊರೆ ಕೊಡುವ ವಿಚಾರ ಬಂದಾಗ ಅವಳು ಅಭಿಯ ಹತ್ತಿರ ಬಂದು ಕೈ ಹಿಡಿದುಕೊಂಡಳು. ನೀನು ನನ್ನನ್ನು ನಿಜವಾಗಿಯೂ ಪ್ರೀತಿಸುವುದಾದರೆ ನನಗೆ ಐಫೋನ್ ತೆಗೆದುಕೊಡಬೇಕು ಅಭಿ ಎಂದು ಕೇಳಿದ್ದಳು. ಸುಮಾರು 1.5 ಲಕ್ಷ ಬೆಲೆ ಬಾಳುವ ಐಫೋನನ್ನು ಅವಳಿಗೆ ಉಡುಗೊರೆಯಾಗಿ ಕೊಡುತ್ತೇನೆ ಎಂದು ಅಭಿಜಿತ್ ತಕ್ಷಣವೇ ಒಪ್ಪಿದ್ದ. ಅವನ ಮನೆಯ ಪರಿಸ್ಥಿತಿ ತಿಳಿದಿರುವ ಅವನ ಅನೇಕ ಸಹಪಾಠಿಗಳು ಮಿತ್ರರು ಅಭಿಜಿತ್ ಸುಳ್ಳು ಹೇಳುತ್ತಿದ್ದಾನೆ, ಅವನಿಗೆ ಐಫೋನ್ ತೆಗೆದುಕೊಡಲು ಸಾಧ್ಯವಿಲ್ಲ ಎಂದು ಆ ದಿನ ತಮಾಷೆ ಮಾಡಿದ್ದರು. ಹಾಗಾಗಿ ರಶ್ಮಿಕಾ ಬಯಸಿದ ಕಂಪನಿಯ ಐಫೋನ್ ಅವಳಿಗೆ ಉಡುಗೊರೆ ಕೊಡುವುದು ಅವನ ಅಭಿಮಾನದ ಪ್ರಶ್ನೆಯೂ ಆಗಿತ್ತು. ಅವರೆಲ್ಲರ ಮುಂದೆ ತಾನು ರಶ್ಮಿಕಾಗೆ ಅವಳು ಬಯಸಿದ ಐಫೋನ್ ಉಡುಗೊರೆ ನೀಡಬೇಕು ಎಂದು ಮನಸ್ಸಿನಲ್ಲೇ ನಿರ್ಧರಿಸಿದ್ದ ಅಭಿಜಿತ್ ಕಾಲೇಜಿನ ಕ್ಲಾಸ್ ಬಿಟ್ಟ ನಂತರ
ಹಾಗೂ ರಜಾದಿನಗಳಲ್ಲಿ ಬಿಡುವಿನ ವೇಳೆಗಳಲ್ಲಿ ಕ್ಯಾಟರಿಂಗ್ ಬಾಯ್ ಆಗಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿ ಸಂಪಾದಿಸಿದ ದುಡ್ಡನ್ನೆಲ್ಲ ಲೆಕ್ಕ ಹಾಕಿದ. ಆದರೆ ಎಷ್ಟು ಬಾರಿ ಎಣಿಸಿ ನೋಡಿದರೂ 1.5 ಲಕ್ಷಕ್ಕೆ 30,000 ಕಡಿಮೆಯಾಗುತ್ತಿತ್ತು. 30,000 ಹೇಗೆ ಹೊಂದಿಸಬೇಕೆಂದು ಅವನಿಗೆ ತಿಳಿಯಲಿಲ್ಲ. ಕೊನೆಗೂ ತನ್ನ ಲ್ಯಾಪ್ಟಾಪ್ ಹಾಳಾಗಿದೆ ಎಂದು ಅಮ್ಮನ ಬಳಿ ಸುಳ್ಳು ಹೇಳಿದ. ಕಳೆದ 2 ತಿಂಗಳಿನಿಂದ ಅಪ್ಪ ದುಡ್ಡು ಕಳಿಸುತ್ತಿಲ್ಲ ಎಂಬ ವಿಚಾರ ಅಭಿಗೆ ಆಗತಾನೇ ತಿಳಿದಿತ್ತಷ್ಟೆ. ಅದುವರೆಗೂ ಅಮ್ಮ ಅವನಿಗೆ ಆ ವಿಚಾರ ತಿಳಿಯದಂತೆ ಮುಂಜಾಗ್ರತೆ ವಹಿಸಿದ್ದಾಳೆ ಎಂದು ತಿಳಿದಾಗ ಒಂದು ಕ್ಷಣ ಅಭಿಯ ಮನಸ್ಸು ನೋವಿನಿಂದ ನರಳಿತು. ಆದರೆ ಅವೆಲ್ಲಕ್ಕಿಂತಲೂ ಮಿಗಿಲಾಗಿ ರಶ್ಮಿಕಾ ಎಂಬ ಮಾಯೆಯ ಪೊರೆ ಆವರಿಸಿದ ಅವನಿಗೆ ಪ್ರೇಯಸಿಗೆ ನೀಡುವ ಉಡುಗೊರೆಯೇ ಮುಖ್ಯ ಸ್ಥಾನ ಗಳಿಸಿತ್ತು. ಅಮ್ಮ ನೀಡಿದ ಬಳೆಯನ್ನು ಜೇಬಿನಲ್ಲಿರಿಸಿ ಕಾಲೇಜಿಗೆ ಹೊರಟ ಅಭಿಜಿತ್ ಎಂದಿನಂತೆ ಕ್ಲಾಸಿನಲ್ಲಿ ಕುಳಿತಾಗಲೂ ಮನದಲ್ಲಿ ರಶ್ಮಿಕಾಗಾಗಿ ಖರೀದಿಸಲು ಯೋಚಿಸಿದ ಐಫೋನ್ ಮನದಲ್ಲಿ ತುಂಬಿತ್ತು. ತಾನು ಅಷ್ಟೊಂದು ಬೆಲೆ ಬಾಳುವ ಉಡುಗೊರೆಯನ್ನು ಅವಳಿಗೆ ನೀಡಿದಾಗ ಅವಳ ಮುಖ ಸಂತಸದಿಂದ ಹೇಗೆ ಅರಳಬಹುದು ಎಂದು ಕಲ್ಪಿಸುತ್ತಾ ಕ್ಲಾಸಿನಲ್ಲಿ ಕುಳಿತ ಅಭಿಜಿತ್ ಎಂದಿನಂತೆ ಕ್ಲಾಸ್ ಮುಗಿಸಿ ಮನೆಗೆ ಹೊರಟಾಗ ರಶ್ಮಿಕಾ ಅವನ ಕಣ್ಣಿಗೆ ಬೀಳಲಿಲ್ಲ. ಅವಳು ಆ ದಿನ ಕ್ಲಾಸಿಗೆ ಬರಲಿಲ್ಲ ಎಂಬ ವಿಚಾರ ಆಗತಾನೇ ಅವನ ಗಮನಕ್ಕೆ ಬಂದಿತ್ತಷ್ಟೆ. ಬಹುಶಃ ಏನಾದರೂ ಅತೀ ಅಗತ್ಯವಿರಬಹುದು. ಇಲ್ಲದಿದ್ದರೆ ಅವಳು ಖಂಡಿತ ತನಗೆ ರಜಾ ಹಾಕುವ ವಿಚಾರವನ್ನು ಫೋನ್ ಮಾಡಿ ತಿಳಿಸುತ್ತಿದ್ದಳು ಎಂದು ಯೋಚಿಸಿದ ಅಭಿಜಿತ್ ರಾತ್ರಿ ಅವಳಿಗೆ ಫೋನ್ ಮಾಡಿ ರಜಾ ಹಾಕಲು ಕಾರಣವೇನು ಎಂದು ವಿಚಾರಿಸೋಣ ಎಂದು ಭಾವಿಸಿದ ಅವನು ಕಾಲೇಜಿನಿಂದ ಹೊರಗೆ ನಡೆದ. ತಾನು ಈಗಲೇ ಹೋಗಿ ಅಮ್ಮನ ಬಳೆಯನ್ನು ಮಾರಿ 30,000 ತೆಗೆದುಕೊಂಡು ಇಂದೇ ಐಫೋನ್ ತೆಗೆದು ನಾಳೆ ಬೆಳಗ್ಗೆ ರಶ್ಮಿಕಾಗೆ ಸರ್ಪ್ರೈಸ್ ಕೊಡೋಣ ಎಂಬ ಯೋಚನೆಯಿಂದ ಅಭಿಜಿತ್ ಜ್ಯುವೆಲ್ಲರಿಯ ಕಡೆಗೆ ಹೊರಟಾಗ ಅವನ ಫೋನ್ ರಿಂಗ್ ಆಯಿತು. ಅವನ ಜೊತೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುವ ಅವನ ಸಹಪಾಠಿ ಸಂದೀಪ್ ಕರೆ ಮಾಡಿದ್ದ. ಹಲೋ ಅಭಿ, ನನಗೊಂದು ಹೆಲ್ಪ್ ಮಾಡುವೆಯಾ? ಸಿಟಿಯ ಹೊರಗೆ ಇರುವ ಮನೆಯೊಂದಕ್ಕೆ ಫುಡ್ ಡೆಲಿವರಿ ಮಾಡಬೇಕಿತ್ತು ಈಗಲೇ ಎಂದ. ಐಫೋನ್ ಖರೀದಿಸಲು ಹೊರಟಿದ್ದ ಅಭಿಜಿತ್ಗೆ ಈಗ ಡೆಲಿವರಿ ಬಾಯ್ ಆಗಿ ಹೋಗಲು ಮನಸ್ಸಿರಲಿಲ್ಲ. ಆದರೆ ಸಂದೀಪ್ ಅವನ ಆತ್ಮೀಯ ಮಿತ್ರ. ಕ್ಯಾಟರಿಂಗ್ ಕೆಲಸಕ್ಕೆ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡಲು ಅಭಿಗೆ ಸಹಾಯ ಮಾಡಿದ್ದು ಸಹ ಸಂದೀಪ್. ಹಾಗಾಗಿ ಅವನು ಹೇಳಿದ ಕೆಲಸವನ್ನು ನಿರಾಕರಿಸಲು ಅಭಿಜಿತ್ಗೆ ಮನಸ್ಸು ಬರಲಿಲ್ಲ. ಅಭಿ ಪ್ಲೀಸ್, ನನ್ನ ಅಕ್ಕನನ್ನು ಹೆರಿಗೆಗೆಂದು ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಅಮ್ಮ ಮಾತ್ರ ಇರುವುದು. ಭಾವ ಊರಿನಿಂದ ಹೊರಟು ಬರುವಾಗ ಕತ್ತಲಾಗಬಹುದು. ಈಗ ನಾನು ಹೋಗದಿದ್ದರೆ ಅಮ್ಮನಿಗೆ ಕಷ್ಟವಾಗಬಹುದು. ಅವರಿಗೆ ಹಾಸ್ಪಿಟಲ್ನ ವಿಚಾರಗಳೊಂದೂ ಗೊತ್ತಿಲ್ಲ. ಪ್ಲೀಸ್ ಅಭಿ, ಇದೊಂದು ದಿನ. ಸಂದೀಪನ ಮಾತು ಮತ್ತೊಮ್ಮೆ ಕೇಳಿಸಿದಾಗ ಅಭಿಜಿತ್ ಜಾಗೃತನಾದ. ತಂದೆ ಇಲ್ಲದ ಸಂದೀಪ್ ಓದಲು ಕಷ್ಟಪಡುವ ವಿಚಾರ ಅಭಿಜಿತ್ಗೆ ಗೊತ್ತು. ಇಬ್ಬರೂ ಒಟ್ಟಿಗೆ ಎಷ್ಟೋ ಕಡೆಗಳಿಗೆ ಕ್ಯಾಟರಿಂಗ್ ಕೆಲಸಕ್ಕೆ ಹೋಗಿದ್ದರು. ಅವನ ತಾಯಿಯು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಮಕ್ಕಳಿಬ್ಬರನ್ನು ಸಾಕುತ್ತಿದ್ದರು. ಕಳೆದ ವರ್ಷವಷ್ಟೇ ಅವನ ಅಕ್ಕನ ಮದುವೆಯಾಗಿತ್ತು. ಈಗ ಹೆರಿಗೆಗೆ ಬಂದ ವಿಚಾರವನ್ನು ಇತ್ತೀಚೆಗಷ್ಟೇ ಸಂದೀಪ್ ತಿಳಿಸಿದ್ದ. ಇಂತಹ ಪರಿಸ್ಥಿತಿಯಲ್ಲಿ ಅವನಿಗೆ ಸಹಾಯ ಮಾಡದಿರುವುದು ತನ್ನ ತಪ್ಪು ಎಂದು ಅಭಿಜಿತ್ಗೆ ಅರ್ಥವಾಯಿತು. ನೀನೇನೂ ಯೋಚಿಸಬೇಡ ಸಂದೀಪ್, ಫುಡ್ ಎಲ್ಲಿಗೆ ಕೊಡಬೇಕು ಎಂದು ಹೇಳು, ಲೊಕೇಶನ್ ಸೆಂಡ್ ಮಾಡು, ನಾನು ಫುಡ್ ಕೊಟ್ಟು ಬರುವೆ. ನೀನು ಕೆಲಸದ ಬಗ್ಗೆ ಯೋಚನೆ ಮಾಡದೆ ಹಾಸ್ಪಿಟಲ್ಗೆ ಹೋಗು ಎಂದು ಗೆಳೆಯನಿಗೆ ಧೈರ್ಯ ತುಂಬಿದ. ತುಂಬ ಥ್ಯಾಂಕ್ಸ್ ಅಭಿ, ನಾನು ಲೊಕೇಶನ್ ಸೆಂಡ್ ಮಾಡುವೆ, ನೀನು ಅಲ್ಲಿಗೆ ಫುಡ್ ಡೆಲಿವರಿ ಮಾಡು ಎಂದು ಹೇಳಿ ಸಂದೀಪ್ ಫೋನ್ ಇರಿಸಿದ. ಸಂದೀಪನ ಮಾತಿನಂತೆ ಅಭಿಜಿತ್ ಫುಡ್ ತೆಗೆದುಕೊಂಡು ಅವನು ಲೊಕೇಶನ್ ಸೆಂಡ್ ಮಾಡಿದ ಮನೆಗೆ ಬಂದ. ಸಿಟಿಯಿಂದ ತುಸು ದೂರವಿರುವ ಒಂಟಿ ಮನೆಯಾಗಿತ್ತು ಅದು. ಅವ್ಯವಹಾರಗಳಿಗೆ ಹೆಸರಾದ ಮನೆ ಅದು ಎಂದು ಹಿಂದೊಮ್ಮೆ ಯಾರೋ ಹೇಳಿದ ಮಾತು ನೆನಪಾಯಿತು ಅಭಿಗೆ. ಆದರೆ ಫುಡ್ ಡೆಲಿವರಿ ಮಾಡುವುದು ತನ್ನ ಕರ್ತವ್ಯ, ಇದು ತನ್ನ ಉದ್ಯೋಗ. ಹಾಗಾಗಿ ನನ್ನ ಕೆಲಸವನ್ನು ನಾನು ಮಾಡುತ್ತೇನೆ, ಅಲ್ಲಿ ಯಾರು ಏನು ಮಾಡಿದರೆ ತನಗೇನು ಎಂಬ ಭಾವದಿಂದ ಧೈರ್ಯವಾಗಿಯೇ ಆ ಮನೆಯ ಮುಂದೆ ತನ್ನ ಗಾಡಿ ನಿಲ್ಲಿಸಿದ ಅವನು. ಮನೆಯ ಹತ್ತಿರ ಬಂದು ಕರೆಗಂಟೆ ಒತ್ತಿದಾಗ ಒಬ್ಬ ಯುವಕ ಬಾಗಿಲು ತೆರೆದ. ತಾನು ತಂದ ಪ್ಯಾಕೆಟ್ಟನ್ನು ಅವನಿಗೆ ನೀಡುವಾಗ ಅಭಿಯ ದೃಷ್ಟಿ ಅನಿರೀಕ್ಷಿತವಾಗಿ ಅವನ ಹಿಂದೆ ನಿಂತಿರುವ ಯುವತಿಯತ್ತ ಹರಿಯಿತು. ರಶ್ಮಿಕಾ. ಅರಿವಿಲ್ಲದೆ ಅವನ ಬಾಯಿ ಆ ಹೆಸರು ಉಸಿರುಬಿಟ್ಟಿತು. ಅವಳನ್ನು ಅಂಥ ಪರಿಸ್ಥಿತಿಯಲ್ಲಿ ಆ ಜಾಗದಲ್ಲಿ ಅವನು ಊಹಿಸಿಯೇ ಇರಲಿಲ್ಲ. ಇದುವರೆಗೆ ಹುಡುಗಿಯರನ್ನು ನೋಡಿಯೇ ಇಲ್ಲವೇನೋ ನೀನು? ಇವಳನ್ನು ಹಾಗೆ ನೋಡಿದರೆ ನಿನ್ನ ಕಣ್ಣು ಚುಚ್ಚಿ ಹೊಟ್ಟಿಸುತ್ತೇನೆ ನಾನು ಎಂದು
ಅಭಿಯನ್ನು ಗದರುತ್ತಾ ಹತ್ತಿರ ಬಂದ ಆ ಯುವಕ. ಅಭಿ 2 ಹೆಜ್ಜೆ ಹಿಂದೆ ಸರಿದಾಗ ಅವನ ಮುಂದಿನಿಂದಲೇ ರಶ್ಮಿಕಾಳನ್ನು ತನ್ನ ಹತ್ತಿರ ಸೆಳೆದು ಗಟ್ಟಿಯಾಗಿ ಅಪ್ಪಿ ಮುತ್ತಿಟ್ಟ ಆತ. ರಶ್ಮಿಕಾ ಅನಿರೀಕ್ಷಿತವಾಗಿ ಅಭಿಯನ್ನು ಅಲ್ಲಿ ಕಂಡು ಗಾಬರಿಯಾಗಿದ್ದಳು. ಆದರೆ ಅಭಿಯನ್ನು ತನಗೆ ಪರಿಚಯವಿದೆ ಎಂದು ಆ ಯುವಕನ ಮುಂದೆ ಹೇಳುವಷ್ಟು ಧೈರ್ಯ ಅವಳಿಗೆ ಇರಲಿಲ್ಲ. ಅಭಿಜಿತ್ ಮುಂದೆ 1 ಕ್ಷಣವೂ ಅಲ್ಲಿ ನಿಲ್ಲಲು ಇಷ್ಟಪಡಲಿಲ್ಲ. ಅವನಿಗೆ ರಶ್ಮಿಕಾಳ ಸ್ವಭಾವ ಸರಿಯಾಗಿ ಅರ್ಥವಾಗಿತ್ತು. ತನ್ನ ಅಗತ್ಯಗಳಿಗೆ ಯಾರೋ ಒಬ್ಬ ಬಡಪಾಯಿ ಯುವಕನನ್ನು ಬಲೆಬೇಸಿ ಹಿಡಿದು ಅವರ ಬದುಕಿನಲ್ಲಿ ಆಟವಾಡಿ ತನ್ನ ಬೇಳೆ ಬೇಯಿಸಿಕೊಳ್ಳುವವಳು ರಶ್ಮಿಕಾ ಎಂದು ತಿಳಿದಾಗ ಮಾಯೆಯ ಪೊರೆ ಆವರಿಸಿದಂತೆ ಅವಳನ್ನು ಕಣ್ಣುಮುಚ್ಚಿ ಪ್ರೀತಿಸಿದ ತನ್ನ ಬಗ್ಗೆ ಅಸಹ್ಯವಾಯಿತು ಅವನಿಗೆ. ಪಕ್ಕದಲ್ಲಿರುವ ಪಾರ್ಕಿಗೆ ಹೋಗಿ ಅಲ್ಲಿರುವ ಕಲ್ಲು ಬೆಂಚಿನ ಮೇಲೆ ಕುಳಿತು ಮನದ ದುಗುಡ ಕರಗಿ ಹೋಗುವವರೆಗೂ ಕಣ್ಣೀರು ಹಾಕಿದ ಅಭಿ. ಸ್ವಲ್ಪ ಹೊತ್ತಿನ ಬಳಿಕ ತನ್ನ ಜೇಬಿನಲ್ಲಿರುವ ಅಮ್ಮನ ಬಳೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಅಂತಹ ಕೆಟ್ಟ ಹುಡುಗಿಗಾಗಿ ತನ್ನ ಅಮ್ಮನ ಬಳೆಯನ್ನೇ ಮಾರಿಬಿಡುತ್ತಿದ್ದೆನಲ್ಲ ಎಂಬ ಯೋಚನೆ ಬಂದಾಗ ಅವನು ನಿಜಕ್ಕೂ ನಡುಗಿದ. ದೇವರೇ ಆ ಹೊತ್ತಿನಲ್ಲಿ ತನಗೆ ಅಲ್ಲಿಗೆ ಹೋಗುವ ಅವಕಾಶ ಒದಗಿಸಿಕೊಟ್ಟಿದ್ದು ಎಂದು ಭಾವಿಸಿದ ಅಭಿ. ತನ್ನ ಅಪ್ಪ ಅಮ್ಮನ ಸತ್ಯ ಧರ್ಮ ತನ್ನನ್ನು ಕಾಪಾಡಿತು ಎಂದು ಯೋಚಿಸಿದಾಗ ಅವನಿಗೆ ಅಪ್ಪ ಅಮ್ಮನ ಬಗ್ಗೆ ಅಭಿಮಾನ ಮೂಡಿತು. ಕಾಲೇಜು ಬಿಟ್ಟು ತಾನು ದುಡಿಯುತ್ತಿದ್ದ ಹಣವನ್ನೆಲ್ಲ ಜೋಪಾನವಾಗಿ ತೆಗೆದಿರಿಸಿದರೂ ಮನೆಗಾಗಿ ಅವನು 1 ರೂಪಾಯಿಯನ್ನು ಇದುವರೆಗೆ ಕೊಟ್ಟಿರಲಿಲ್ಲ. 1-2 ಬಾರಿ ರಶ್ಮಿಕಾಳನ್ನು ಹೋಟೆಲ್ಗೆ ಕರೆದೊಯ್ದು ಅವಳಿಗೆ ಬೇಕೆನಿಸಿದ ತಿಂಡಿಗಳನ್ನು ಕೊಡಿಸಿದ್ದ. ಅವಳು ಬಯಸಿದ ಬೆಲೆಬಾಳುವ ಉಡುಪುಗಳನ್ನು ಉಡುಗೊರೆಯಾಗಿ ನೀಡಿದ್ದ. ಈಗ ಆ ವಿಚಾರ ಮನಸ್ಸಿನಲ್ಲಿ ತೇಲಿ ಬಂದಾಗ ಸಂಕೋಚವಾಯಿತು ಅಭಿಗೆ. ಅಪಾತ್ರ ದಾನ ಮಾಡಿ ಪಾಪ ಕಟ್ಟಿಕೊಂಡೆ ಎಂದು ಅವನ ಮನಸ್ಸು ನುಡಿಯಿತು. ರಶ್ಮಿಕಾಗೆ ಐಫೋನ್ ಕೊಂಡುಕೊಳ್ಳಲು ತಾನು ಜೋಡಿಸಿದ ಹಣ ಹಾಗೆಯೇ ಇದ್ದೆ. ಅವನು ಮತ್ತೊಮ್ಮೆ ಅಮ್ಮನ ಬಳೆಯನ್ನು ತೆಗೆದು ನೋಡಿದ. ಮನದಲ್ಲಿ ಯಾವುದೋ ಯೋಚನೆ ಮೂಡಿದಾಗ ತಕ್ಷಣವೇ ಅದನ್ನು ಕಾರ್ಯಗತಗೊಳಿಸಲು ಅಲ್ಲಿಂದ ಹೊರಟ ಅಭಿ ನೇರವಾಗಿ ಜ್ಯುವೆಲ್ಲರಿಗೆ ಬಂದ. ಅಮ್ಮನ ಸವಕಲು ಬಳೆಯನ್ನು ಕೊಟ್ಟು ತನ್ನ ಬಳಿಯಿರುವ ಹಣವನ್ನು ಸೇರಿಸಿ ಅಮ್ಮನಿಗಾಗಿ ತುಸು ಅಗಲ ವಿನ್ಯಾಸದ ಹಸಿರು ಕೆಂಪು ಕಲ್ಲುಗಳಿರುವ ಕಂಗೊಳಿಸುವ ಬಳೆಯೊಂದನ್ನು ಖರೀದಿಸಿದ. ಅದನ್ನು ಪ್ಯಾಕ್ ಮಾಡಿಸುವಾಗ ಅವನ ಹೃದಯದ ಬಡಿತ ಸ್ವತಃ ಅವನಿಗೇ ಕೇಳಿಸುತ್ತಿತ್ತು. ಬಳೆಯನ್ನು ಹಿಡಿದುಕೊಂಡು ಮನೆಗೆ ತಲುಪುವವರೆಗೂ ಅವನು ಸಂತಸ ಹತ್ತಿಕ್ಕಲು ಕಷ್ಟಪಡುತ್ತಿದ್ದ. ತಾನು ಕೊಡುವ ಬಳೆಯನ್ನು ಕಂಡಾಗ ಅಮ್ಮ ಅದೆಷ್ಟು ಖುಷಿ ಪಡಬಹುದು ಎಂಬ ಯೋಚನೆಯೇ ಅವನನ್ನು ಉದ್ವೇಗಗೊಳಿಸುತ್ತಿತ್ತು. ಜೊತೆಗೆ ತಾನು ರಶ್ಮಿಕಾಗೆ ಐಫೋನ್ ತೆಗೆದುಕೊಟ್ಟಿದ್ದರೆ ತನಗೆ ಈ ಸಂತಸ ದೊರಕುತ್ತಿರಲಿಲ್ಲ ಎಂಬ ಪಶ್ಚಾತ್ತಾಪ ಭಾವವೂ ಅವನ ಮನದ ಮೂಲೆಯಲ್ಲಿ ಮುಳ್ಳಿನಂತೆ ಚುಚ್ಚುತ್ತಿತ್ತು. ಅಮ್ಮ! ಮನೆಯ ಹೊರಗೆ ತನ್ನ ಗಾಡಿ ನಿಲ್ಲಿಸಿ ಅಮ್ಮನನ್ನು ಕೂಗಿದ ಅಭಿ. ಏನಾಯ್ತು ಅಭಿ? ನಾನು ಹಟ್ಟಿಯಲ್ಲಿದ್ದೇನೆ ಎಂದು ಅಮ್ಮ ಹೇಳಿದಾಗ ಚಪ್ಪಲಿ ಕಳಚಿ ಹಟ್ಟಿಯ ಬಳಿಗೆ ಓಡಿದ ಅಭಿಜಿತ್ ಅಲ್ಲಿರುವ ಅಮ್ಮನನ್ನು ಅಪ್ಪಿಕೊಂಡ. ಅವನ ವಿಶೇಷ ವರ್ತನೆ ಕಂಡು ರತ್ನ ಗಾಬರಿಯಾದರೂ ಅವನು ತುಂಬ ಸಂತಸದಲ್ಲಿದ್ದಾನೆ ಎಂದು ಅವಳಿಗೆ ಅರ್ಥವಾಯಿತು. ಅಮ್ಮ ಮನೆಯೊಳಗೆ ಬಾ ಎಂದು ಅವಳ ಕೈ ಹಿಡಿದುಕೊಂಡೇ ಕರೆತಂದ ಅಭಿ ಅಮ್ಮನಲ್ಲಿ ಕಣ್ಣು ಮುಚ್ಚಲು ಹೇಳಿದ. ರತ್ನ ಮಗನ ವಿಚಿತ್ರ ವರ್ತನೆಯ ಹಿಂದಿನ ಭಾವ ಅರ್ಥವಾಗದೆ ಅವನನ್ನೇ ನೋಡುತ್ತಾ ನಿಂತಳು. ಆದರೂ ಅವನು ಹೇಳಿದಂತೆ ಕಣ್ಣು ಮುಚ್ಚಿ ಕುಳಿತಳು. ಅಭಿಜಿತ್ ತಾನು ತಂದ ಚಿನ್ನದ ಬಳೆಯಿರುವ ಜ್ಯುವೆಲ್ಲರಿ ಬಾಕ್ಸನ್ನು ಅಮ್ಮನ ಕೈಯಲ್ಲಿರಿಸಿದ. ಅಮ್ಮ, ಇದರೊಳಗೆ ಏನಿದೆ ಎಂದು ನೋಡು ಎಂದು ಅಭಿ ಹೇಳಿದಾಗ ರತ್ನ ಕುತೂಹಲದಿಂದ ತೆಗೆದು ನೋಡಿದಳು. ಕೆಂಪು ಹಸಿರು ಹರಳುಗಳಿಂದ ಕಂಗೊಳಿಸುವ ಅಗಲವಾದ ವಿನ್ಯಾಸಗಳಿಂದ ಹೊಳೆವ ಚಿನ್ನದ ಬಳೆ ಕಂಡು ಅವಳ ಕಂಗಳು ಅಚ್ಚರಿ ಸಂತಸಗಳಿಂದ ಮಿನುಗಿದವು. ನಿನ್ನ ಲ್ಯಾಪ್ಟಾಪ್ ಸರಿಯಾಯ್ತೆ ಅಭಿ? ಇದನ್ನು ತೆಗೆಯುವಷ್ಟು ಹಣವನ್ನು ಹೇಗೆ ಹೊಂದಿಸಿಕೊಂಡೆ? ಮಗ ಬಿಡುವಿನ ವೇಳೆಗಳಲ್ಲಿ ದುಡಿದು ಗಳಿಸಿದ ದುಡ್ಡಿನಿಂದ ತನಗೆ ಬಳೆ ತಂದಿದ್ದಾನೆ ಎಂದು ಅರಿವಾಯಿತು ರತ್ನಾಗೆ. ಬೆಳಗ್ಗೆ ನಿನ್ನಲ್ಲಿ ಒಂದು ಪುಟ್ಟ ಸುಳ್ಳು ಹೇಳಬೇಕಾಗಿ ಬಂತಮ್ಮ. ನಿನಗೊಂದು ಸರ್ಪ್ರೈಸ್ ಕೊಡೋಣ ಎಂದು ಭಾವಿಸಿದೆ. ಅವನು ಹೇಳಿದಾಗ ರತ್ನಾಳ ಕಂಗಳು ತುಂಬಿ ಬಂದವು. ಅಕ್ಕರೆಯಿಂದ ಮಗನ ಹಣೆಗೆ ತುಟಿಯೊತ್ತಿದ ಅವಳು ತಕ್ಷಣವೇ ಓಡಿ ಹೋಗಿ ಪತಿಗೆ ಈ ಸಂತಸದ ಸುದ್ದಿ ತಿಳಿಸಲು ಫೋನ್ ಕೈಗೆತ್ತಿಕೊಂಡಳು. ಅಪ್ಪ ಅಮ್ಮನ ಜೊತೆ ಮಾತನಾಡುವುದನ್ನು ಕೇಳಿಸಿಕೊಳ್ಳುತ್ತಾ ತುಸು ದೂರದಲ್ಲಿ ಕುಳಿತಿದ್ದ ಅಭಿಜಿತ್ ಅಮ್ಮನಿಗೆ ಚಿನ್ನದ ಬಳೆ ಹಾಕುವ ಅಭಿಲಾಷೆಗಿಂತಲೂ ಹೆಚ್ಚಾಗಿ ತನ್ನ ಮಗ ದುಡಿಮೆಯಿಂದ ಅದನ್ನು ತಂದುಕೊಟ್ಟಿದ್ದಾನೆ ಎಂಬುದೇ ಹೆಮ್ಮೆಯ ವಿಚಾರ ಎಂದು ಅವನಿಗೆ ಅರ್ಥವಾಗಿತ್ತು.
ಸಂತಸದಿಂದ ಕಣ್ಣೀರು ಹಾಕುತ್ತಲೇ ಮಗ ತನಗಾಗಿ ಬಳೆ ತಂದ ವಿಚಾರವನ್ನು ಅಪ್ಪನ ಬಳಿ ಹಂಚುವ ಅಮ್ಮನನ್ನು ಕಂಡು ಅವನ ಮನಸ್ಸು ಹೃದಯವೂ ತುಂಬಿ ಬಂತು. ಅವನು ನಮ್ಮ ಮಗನಲ್ಲವೇ? ನನಗೆ ಗೊತ್ತಿತ್ತು ಅವನು 1 ರೂಪಾಯಿಯನ್ನು ವ್ಯರ್ಥವಾಗಿ ಹಾಳು ಮಾಡಲಾರ ಎಂದು. ಅಪ್ಪ ಹೆಮ್ಮೆಯಿಂದ ನುಡಿಯುವ ಮಾತು ಫೋನ್ನ ಮೂಲಕ ಕಿವಿಗೆ ಬಿದ್ದಾಗ ಅರಿವಿಲ್ಲದೆ ಅವನ ಕಣ್ಣಂಚು ಒದ್ದೆಯಾಯಿತು. ಕೆಲವು ಗಂಟೆಗಳ ಹಿಂದೆ ಊರ ಹೊರವಲಯದ ಪುಟ್ಟ ಮನೆಯಲ್ಲಿ ಕಂಡ ದೃಶ್ಯವನ್ನು ತನ್ನ ಕಣ್ಣಿಗೆ ಬೀಳುವಂತೆ ಮಾಡಿದ ದೇವರಿಗೆ ಶ್ರದ್ಧಾಭಾವದಿಂದ ನಮಿಸಿದ ಅಭಿಜಿತ್. ಅಂತಹ ಒಂದು ದೃಶ್ಯ ತನ್ನ ಕಣ್ಣಿಗೆ ಬೀಳದಿರುತ್ತಿದ್ದರೆ ತನಗೆ ಈಗ ಅಪ್ಪ ಅಮ್ಮನ ಈ ಸಂತಸದ ಭಾವ ಕಾಣಸಿಗುತ್ತಿರಲಿಲ್ಲ ಎಂದು ಅವನ ಮನಸ್ಸು ನುಡಿಯುತ್ತಿತ್ತು. ಅಪ್ಪನ ಬಳಿ ಖುಷಿಯಿಂದ ಮಾತನಾಡುತ್ತಿರುವಾಗ ಅಮ್ಮನ ಕಂಗಳ ಹೊಳಪು ಅವಳ ಕೈಯಲ್ಲಿ ಧರಿಸಿದ ಚಿನ್ನದ ಬಳೆಯಲ್ಲಿರುವ ಹೊಳೆಯುವ ಕಲ್ಲುಗಳಿಗಿಂತಲೂ ಹೆಚ್ಚು ಪ್ರಭೆಯಿಂದ ಕಂಗೊಳಿಸುವಂತೆ ತೋರಿತು ಅಭಿಜಿತ್ತಿಗೆ. ಸರಿಯಾಗಿ ಸಂಬಳ ದೊರಕದ ವಿದೇಶದ ಆ ಉದ್ಯೋಗವನ್ನು ಬಿಟ್ಟು ಆದಷ್ಟು ಬೇಗನೆ ಅಪ್ಪನನ್ನು ಊರಿಗೆ ಕರೆಸಿಕೊಳ್ಳಬೇಕು ಎಂದು ಅವನು ಮನದಲ್ಲೇ ತೀರ್ಮಾನಿಸಿದ. ಅಪ್ಪ ಇದುವರೆಗೆ ಹೊರಗೆ ದುಡಿದದ್ದು ಸಾಕು. ಇನ್ನು ಮುಂದೆ ಅಪ್ಪ ಅಮ್ಮನ ಜೊತೆ ಖುಷಿಯಿಂದ ಬಾಳುವ ಅವಕಾಶ ತನಗೂ ದೊರಕಬೇಕು. ಅಪ್ಪ ಅಮ್ಮ ನೆಮ್ಮದಿಯಿಂದ ಬಾಳುವಾಗ ನಮ್ಮ ಮನೆ ಪುಟ್ಟ ಸ್ವರ್ಗವಾಗುತ್ತದೆ. ಇನ್ನು ನನ್ನ ಮುಂದಿನ ಗುರಿ ಅದುವೇ ಎಂದು ಮನದಲ್ಲೇ ತೀರ್ಮಾನಿಸಿದ ಅಭಿಜಿತ್ನ ಕಣ್ಣ ಮುಂದೆ ಈ ಹಿಂದೆ ಕವಿದಿದ್ದ ಮಾಯೆಯ ಪೊರೆ ಸರಿದು ಅವನ ಉಜ್ವಲವಾದ ಭವಿಷ್ಯ ನಿರ್ಧಾರವಾಗಿತ್ತು. ಇದುವರೆಗೆ ಮಾಯದ ಪೊರೆ ಕಥೆ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ಪ್ರಸನ್ನ ಚೆಕ್ಕೆಮನೆ. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.